ಬ್ರಜೇಶ್ ಕಳಪ್ ಅವರೇ, ಈಗ ಬಂಡವಾಳ ಅಂದ್ರೆ ಕ್ಯಾಪೆಕ್ಸ್ ಎಕ್ಸ್ಪೆಂಡಿಚರ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದಾರಲ್ಲ, ಏನ್ ಪ್ರಾಬ್ಲಮ್ ಇದೆ? ಅಲೋಕೇಶನ್ ಇದೆ, ಮುಂದಿನ 5-10 ವರ್ಷಗಳಲ್ಲಿ ಲಾಭ ಆಗುವಂತಹ ದೃಷ್ಟಿಯಲ್ಲಿ ನಾವು ಬಿಲ್ಡಿಂಗ್ ಗಳನ್ನ ಮಾಡ್ಕೊಳ್ತೀವಿ, ರೋಡ್ ಗಳನ್ನ ಮಾಡ್ಕೊಳ್ತೀವಿ, ಏನ್ ತಪ್ಪಿದೆ? ಆರ್ಥಿಕ ಶಿಸ್ತನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದೀವಲ್ಲ ಅಂತ ಅವ್ರು ಕೇಳ್ತಾರೆ. ನೋಡಿ ಮೇಡಮ್, ಮೊದಲನೇದಾಗಿ ನಿಮ್ಮ ಯಾವ ಗ್ರೋತ್ ರೇಟ್ ಇದೆಯಲ್ಲ ಅದೇ ಇವಾಗ ಸಂಶಯಾಸ್ಪದ. ಯಾಕೆಂತ ಹೇಳಿದ್ರೆ IMF ಕೂಡ ಹೇಳಿದೆ, ಈ ಯಾವ ಗ್ರೋತ್ ರೇಟ್ ಇವತ್ತು ಭಾರತ ಹೇಳ್ತಾ ಇದೆ ಆ ಗ್ರೋತ್ ರೇಟ್ ಇದೆಯೋ ಇಲ್ವೋ ಅದೇ ಸಂಶಯಾಸ್ಪದ ಅಂತ IMF ಕೂಡ ಹೇಳಿದೆ. ಆಯ್ತಾ? ಯಾವ ಗ್ರೋತ್ ರೇಟ್ ನಾವು ಕ್ಯಾಲ್ಕುಲೇಷನ್ ಯಾವ್ದು ಇಟ್ಟಿದ್ವಿ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅದನ್ನ ಸಂಪೂರ್ಣ ಮೋದಿ ಸರ್ಕಾರ ಬಂದ ಮೇಲೆ ಬದಲಾಯಿಸಿದೆ. ಆಯ್ತಾ? ಸೊ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವಾಗ ಅದು ಇವನ್ ಇಫ್ ಇಟ್ಸ್ 4 to 5%, ಅದು 7 to 8% ಕಾಣಿಸೋ ಹಾಗೆ ಮಾಡಿದ್ದಾರೆ. ಆಯ್ತಾ? ಅದಕ್ಕೋಸ್ಕರ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೂಡ ಯಾವ ಒಂದು ಗ್ರೋತ್ ರೇಟ್ ಇದೆ ಅದು ಸಂಶಯಾಸ್ಪದ ಅಂತ ಹೇಳಾಗಿದೆ. ಆಯ್ತಾ? ಸೊ ಈ ಒಂದು ದೃಷ್ಟಿಕೋನದಿಂದ ನಾವು ನೋಡೋ ಸಂದರ್ಭದಲ್ಲಿ ನೀವು ಇವಾಗ ಅಮಾನ್ಯೀಕರಣ ಮಾಡಿದ್ರು 2016ರಲ್ಲಿ ಅಮಾನ್ಯೀಕರಣ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಈ ಡಿಮಾನಿಟೈಸೇಷನ್ ಇಸ್ ಗೋಯಿಂಗ್ ಟು ಬಿ ಗುಡ್ ಇನ್ ದ ಲಾಂಗ್ ರನ್ ಅಂತ ಹೇಳಿದ್ರು. ಅಂದ್ರೆ ಯಾವಾಗ್ಲೂ ಕೂಡ ಮೋದಿ ಸರ್ಕಾರ ತೋರಿಸಿದ್ದು ಬೆಟ್ ಮಾಡುವಂಥದ್ದು ಮುಂದಕ್ಕೆ 50 ವರ್ಷಕ್ಕೆ ಮುಂದಕ್ಕೆ, ಇನ್ನ ಮುಂದಕ್ಕೆ ಒಳ್ಳೇದಾಗುತ್ತೆ. ಆ ಟೈಮಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳಿದ್ರು, ಇನ್ ದ ಲಾಂಗ್ ರನ್ ವಿ ಆರ್ ಆಲ್ ಡೆಡ್ ಅಂತ. ಏನಂದ್ರೆ, ನೀವು ಮನಮೋಹನ್ ಸಿಂಗ್ ವಿಚಾರ ಹೇಳಿದ ಕೇಳ್ತಾ ಇದೀನಿ. ಮನಮೋಹನ್ ಸಿಂಗ್ ಹೇಳಿದ್ರು 2040ಗೆ ನಾವು 4ನೇ ಸ್ಥಾನಕ್ಕೆ ಬರ್ತೀವಿ, ಜಗತ್ನಲ್ಲಿ ಅತಿ ದೊಡ್ಡ 4ನೇ ಆರ್ಥಿಕ ರಾಷ್ಟ್ರ ಆಗ್ತೀವಿ ಅಂತ. 2025 ನಲ್ಲಿ ಆಗಿದೀವಲ್ಲ. ಮೋದಿ ಸರ್ಕಾರ ಏನು ಪರ್ಫಾರ್ಮೇ ಮಾಡಿಲ್ಲ ಅಂದ್ರೆ ನಾವು ಹೆಂಗೆ ದೊಡ್ಡ ಆರ್ಥಿಕ ರಾಷ್ಟ್ರ ಆಗ್ತೀವಿ, ಜಗತ್ತಲ್ಲಿ 4ನೇ ರಾಷ್ಟ್ರ ಆಗ್ತೀವಿ? ನೀವು ಒಂದು ಚಕ್ರ ಬಂಡಿ ಅದನ್ನ ನೀವು ಮೇಲ್ಗಡೆಯಿಂದ ಬಿಟ್ಬಿಟ್ರೆ ಅದು ನ್ಯಾಚುರಲಿ ಕೆಳಗಡೆ ಹೋಗುತ್ತದೆ. ಅಂದ್ರೆ ಅದು ಇಟ್ಸ್ ನ್ಯಾಚುರಲ್ ಪ್ರೋಗ್ರೆಷನ್. ಅದು ಇವಾಗ ಯಾವ ಒಂದು ಗ್ರೋತ್ ಆಗಿದೆ ಒಂದು ಕಂಪನಿ, ಅದೊಂದು ವೇಗ ಹಿಡಿಯುತ್ತೆ. ಅದು ವೇಗ ಹಿಡಿದ್ಮೇಲೆ ನ್ಯಾಚುರಲಿ ಇಟ್ ಮೂವ್ಸ್. ಸೊ ಅದಕ್ಕೋಸ್ಕರ ಇವತ್ತು ಇವರೇನೋ ಸ್ಪೆಷಲ್ ಮಾಡಿದಾರೆ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ಅದಕ್ಕೋಸ್ಕರ ನಾನು ಏನ್ ಹೇಳಿದೆ, ಇವರೇನಾದ್ರು ಸ್ಪೆಷಲ್ ಮಾಡಿದಿದ್ರೆ ವೇರ್ ವಾಸ್ ದ ನೀಡ್ ಟು ಚೇಂಜ್ ದ ಫಾರ್ಮ್ಯಾಟ್ ಆಫ್ ಕ್ಯಾಲ್ಕುಲೇಟಿಂಗ್ GDP? ಕೀಪ್ ದ ಸೇಮ್ ಫಾರ್ಮ್ಯಾಟ್. ಅದರಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲ